ಕಾಂಗ್ರೆಸ್ನ ಏಜೆಂಟ್ರಾಗಿ ಅಲ್ಲಿ ಅವರ ಜೊತೆಗೆ ವರ್ತನೆ ಮಾಡಿದ್ದಾರೆ. ಒಬ್ಬ ಪ್ರತಿಪಕ್ಷದ ನಾಯಕನಿಗೆ ಗೂಂಡಾಗಳು ಬಂದು ಘೇರಾವ್ ಹಾಕ್ತಾರೆ ಅಂದರೆ ಪೊಲೀಸರು ಇದ್ದು ಪೊಲೀಸರ ಸಮ್ಮುಖದಲ್ಲಿ ಸರ್ಕಾರಿ ವಾಹನಕ್ಕೆ ಮಸಿಯನ್ನು ಬಳಿತಾರೆ ಅಂತ ಹೇಳಿದರೆ ಪೊಲೀಸರ ಸಮ್ಮುಖದಲ್ಲಿ ಇದು ಪೊಲೀಸ್ ಫೇಲ್ಯೂರ್ ಅಲ್ವಾ? ರಾಜ್ಯ ಸರ್ಕಾರದ ಫೇಲ್ಯೂರ್ ಅಲ್ವಾ? ಹಾಗಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳಬಹುದು? ಕಲಬುರಗಿ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ ಖರ್ಗೆ ಕುಟುಂಬದವರು ಅಂತ ಹೇಳಿ ಯಾಕೆ ಆರೋಪ ಮಾಡಬಾರ್ದು? ಇದರ ಬಗ್ಗೆ ಮಾನ್ಯ ಗೃಹ ಸಚಿವರು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳ ಸಮ್ಮುಖದಲ್ಲಿ ಇಷ್ಟೆಲ್ಲ ನಡೆದ ಮೇಲೆ ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ ಅವರು ಹೇಗೆ ಸಮರ್ಥನೆ ಮಾಡಿಕೊಳ್ತಾರೆ? ಹಾಗಾಗಿ ಕಲಬುರಗಿಯಲ್ಲಿ ನಡೆದಿರುವಂತಹ ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಪೊಲೀಸ್ ಇಲಾಖೆ ನಿಮಗೆ ಯೂನಿಫಾರ್ಮನ್ನು ಕೊಟ್ಟಿರುವಂಥದ್ದು, ನಿಮ್ಮ ಕೈಗೆ ಬೂಟು ಲಾಠಿಯನ್ನು ಕೊಟ್ಟಿರುವಂಥದ್ದು ಇನ್ನೊಬ್ಬರಿಗೆ ಸರೆಂಡರ್ ಆಗಿ ಇರೋದಕ್ಕೆ ಅಲ್ಲ. ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿ ಬರ್ತಾನೆ, ನಾನು ಕಾನೂನನ್ನು ಎತ್ತಿ ಹಿಡಿತೀನಿ ಅಂತ. ಪೊಲೀಸರ ಮೂಲಭೂತ ಕರ್ತವ್ಯ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು. ಆದರೆ ರಾಜಕೀಯ ಒತ್ತಡದಿಂದ ಈ ರೀತಿ ಇನ್ನೊಬ್ಬ ರಾಜಕಾರಣಿಯ ಕೈಗೊಂಬೆಯಾಗಿ ಯಾವ ಪೊಲೀಸರು ಕೂಡ ವರ್ತಿಸಬಾರದು ಅಂತ ಹೇಳಿ ನಾನು ಪೊಲೀಸರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಮಾನ್ಯ ಗೃಹ ಸಚಿವರು ಅತ್ಯಂತ ಅದಕ್ಷ, ಅತ್ಯಂತ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟ್ರು ಯಾರಾದರೂ ಇದ್ದರೆ ಈ ಕರ್ನಾಟಕ ಅದನ್ನು ನೋಟಿಸ್ ಮಾಡಿದರೆ ಅದು ಡಾಕ್ಟರ್ ಪರಮೇಶ್ವರ್ ಅಂತ ಹೇಳ್ತಾರೆ. ಪರಮೇಶ್ವರ್ ಅವರು ಯಾವ ನೈತಿಕತೆ ಇಟ್ಕೊಂಡು ನಾನು ಹೋಮ್ ಮಿನಿಸ್ಟರ್ ಅಂತ ಹೇಳಿ ಹೊರಗಡೆ ಹೇಳ್ಕೊಳ್ತೀರಾ? ಒಬ್ಬ ಪ್ರತಿಪಕ್ಷದ ನಾಯಕನಿಗೆ ರಕ್ಷಣೆ ಕೊಡಲಿಕ್ಕೆ ನಿಮ್ಮ ಇಲಾಖೆಯಿಂದ ಸಾಧ್ಯ ಆಗಲಿಲ್ಲ ಅಂದರೆ ಕೂಲಿ ಕಾರ್ಮಿಕನಿಗೆ, ಒಬ್ಬ ದಲಿತನಿಗೆ ಯಾವ ರೀತಿ ರಕ್ಷಣೆಯನ್ನು ಕೊಡ್ತೀನಿ ಅಂತ ಹೇಳಿ ನೀವು ಆತ್ಮವಿಶ್ವಾಸದಿಂದ ಹೇಳ್ತೀರಾ ಪರಮೇಶ್ವರ್ ಅವರೇ? ಹಾಗಾಗಿ ನಾಳೆ ಕಲಬುರಗಿ ಚಲೋ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ರಾಜ್ಯದ ಎಲ್ಲ ಮುಖಂಡರು ಕೂಡ ಕಲಬುರಗಿಗೆ ಹೋಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷದ ಇಬ್ಬರೂ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಶಾಸಕರುಗಳು ಕಲಬುರಗಿಗೆ ಹೋಗಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಮಾನ್ಯ ಗೃಹ ಸಚಿವರು ತಮ್ಮ ಸೋಲನ್ನು ಒಪ್ಪಿಕೊಂಡು ಅಪಮಾನದಿಂದ ನೀವು ಆ ಹುದ್ದೆಯನ್ನು ಬಿಟ್ಟು ಕೆಳಗಿಳಿಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಗೂಂಡಾಗಿರಿ ನಡೆಯೋದಿಲ್ಲ. ಅಧಿಕಾರ ಇದೆ, ಹಣ ಇದೆ ಅನ್ನುವಂತಹ ದರ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳಷ್ಟು ದಿನ ನಡೆಯೋದಿಲ್ಲ. ಆ ಭಾಗದ ಜನ ನಿಮಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಸವಾಲು ಹಾಕ್ತಾನೆ, ನಿಮ್ಮ ತಂದೆಯವರು ಪ್ರಧಾನಮಂತ್ರಿಗಳ ಮೇಲೆ ಕಾಮೆಂಟ್ ಮಾಡ್ತಾ ವಿಷಸರ್ಪ ಅಂತ ಹೇಳಿದ್ರು. ನಾಳೆ ಈ ಹೇಳಿಕೆ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರನ್ನ ಸ್ವಾಗತ ಕೋರ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರು ಮತ್ತು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಂತ ಈ ರಾಜು ಸರ್ ಅವರನ್ನ ಸ್ವಾಗತ ಮಾಡ್ತಾ, ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಉಪಾಸಗೌಡ ಪಾಟೀಲ್ ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ.
ನಮ್ಮ ಮಹಾನಗರ ಪ್ರಭಾರಿಗಳಾದಂಥ ರಮೇಶ್ ದೇಶಪಾಂಡೆ ಸರ್ ಅವರನ್ನು ಸ್ವಾಗತ ಮಾಡ್ತಾರೆ. ಅದೇ ರೀತಿ ನಮ್ಮ ಗ್ರಾಮೀಣ ಮತ್ತು ಮಹಾನಗರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜಶೇಖರ್ ಧೋನಿ, ಮಾದಮ್ಮನವರ್, ಹಿರೇಕೋಟ್ ಹಾಗೂ ನಮ್ಮ ಇಲೇಶ್ ಕೋಲ್ಕರ್ ಅವರನ್ನು ಕೂಡ ಸ್ವಾಗತ ಮಾಡ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಸನ್ಮಾನ್ಯ ಶ್ರೀ ಟಿ ರಾಜೀವ್ ಸರ್ ಅವರು ನಡೆಸಿಕೊಡ್ಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಕುಸಿದು ಹೋಗಿದೆ, ಈ ಮಟ್ಟಕ್ಕೆ ಕುಸಿದಿರೋದು ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಬಂದವು ಅನುಭವದಿಂದ ಹೇಳ್ತಾ ಇದ್ದೇನೆ. ಈ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಈ ಹಿಂದೆ ಯಾವತ್ತಿಗೂ ಕೂಡ ಕುಸಿದಿರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷದ ನಾಯಕರನ್ನು ಶಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಕರೀತಾರೆ. ಪ್ರತಿಪಕ್ಷದ ಕೆಲಸ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದು, ಸರ್ಕಾರದ ಭಾಗವಾಗಿ ಸಚಿವರ ಧೋರಣೆಗಳನ್ನು ಖಂಡಿಸುವಂಥದ್ದು, ಟೀಕಿಸುವಂಥದ್ದು ಸಹಜವಾಗಿ ಇರುತ್ತೆ. ಮೊನ್ನೆಯ ದಿನ ಕಲಬುರಗಿಯಲ್ಲಿ ಸನ್ಮಾನ್ಯ ಮೇಲ್ಮನೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಶ್ರೀಯುತ ಛಲವಾದಿ ನಾರಾಯಣ ಸ್ವಾಮಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಯಾವ ಭಾಷೆ ಅಥವಾ ಯಾವ ಭಾವನೆಯಿಂದ ಮಾತನಾಡಿದರು ಅದರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡುವಾಗ ಅವರ ಮನಸ್ಸಿನ ಭಾವನೆಯನ್ನು ಹೇಳಿದ್ದಾರೆ. ಒಂದು ಗಾದೆ ಮಾತನ್ನು ಅವರು ಹೇಳಿರುವಂಥದ್ದನ್ನು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಥವಾ ಅವರ ಬೆಂಬಲಿಗರಿಗೆ ಮನಸ್ಸಿಗೆ ಘಾಸಿಯಾಗಿದ್ದರೆ, ಅವರಿಗೆ ಅಪಮಾನ ಆಗಿದ್ದರೆ, ಮಾತಿಗೆ ಸಂವಿಧಾನದ ಬಗ್ಗೆ ಮಾತನಾಡುವಂಥವರು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥವರು, ಕಾಂಗ್ರೆಸ್ನವರು ಸಂವಿಧಾನದ ರಕ್ಷಕರು ನಾವೇ ಅಂತ ಹೇಳಿ ತಮ್ಮನ್ನು ತಾವು ನಾಟಕೀಯವಾಗಿ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ, ಈ ಕಾಂಗ್ರೆಸ್ನವರ ಮುಖವಾಡ ನಿಜ ಬಣ್ಣ ಏನು ಅಂತ ಹೇಳಿ ಹಲವಾರು ಘಟನೆಗಳಲ್ಲಿ ಗೊತ್ತಾಗಿದ್ದಾವೆ. ಆದರೆ ಕಲಬುರಗಿಯಲ್ಲಿ ಒಬ್ಬ ಶಾಡೋ ಚೀಫ್ ಮಿನಿಸ್ಟರ್, ಮೇಲ್ಮನೆಯ ಪ್ರತಿಪಕ್ಷದ ನಾಯಕ, ದಲಿತ ಸಮಾಜದ ಹಿನ್ನೆಲೆಯಲ್ಲಿ ಹೋರಾಟದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ, ಅವರನ್ನು 5 ಗಂಟೆಯವರೆಗೆ ದಿಗ್ಬಂಧನದಲ್ಲಿ ಇಡ್ತಾರೆ. ಈ ರಾಜ್ಯದಲ್ಲಿ ಒಬ್ಬ ಪ್ರತಿಪಕ್ಷದ ನಾಯಕನ ಪರಿಸ್ಥಿತಿ ಇದಾದರೆ ಜನಸಾಮಾನ್ಯನ ಪರಿಸ್ಥಿತಿ ಏನಾಗಿರಬಹುದು? ಯಾರಾತ SP, ಆ ರೇಂಜ್ IGP ಏನು ಮಾಡ್ತಾ ಇದ್ರು, DG ಆ್ಯಂಡ್ IG ಏನು ಮಾಡ್ತಾ ಇದ್ರು? ಅದು ಜನೌಷಧಿ ಕೇಂದ್ರ ಇರಲಿ ಅಥವಾ ಪ್ರೈವೇಟ್ ಮೆಡಿಕಲ್ ಶಾಪ್ ಇರಲಿ, ಜನ ಹೋಗೋ ಪ್ರಶ್ನೆನೇ ಬರಲ್ಲ. ನೀವು ಯಾಕೆ ಅಲ್ಲಿಯ ಜನೌಷಧಿ ಕೇಂದ್ರವನ್ನು ಎತ್ಸಿದ್ದೀರಿ ಅಂದರೆ ನೀವು ಫಾರ್ಮಾಸ್ಯೂಟಿಕಲ್ ಲಾಬಿಗೆ ಒಳಗಾಗಿದ್ದೀರಿ.
ಫಾರ್ಮಾಸ್ಯೂಟಿಕಲ್ ಲಾಬಿಯಿಂದ ಕಿಕ್ ಬ್ಯಾಕನ್ನು ಪಡೆದಿದ್ದೀರಿ. ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವಂತಹ ಸೌಲಭ್ಯವನ್ನು ಕಿತ್ಕೊಂಡ್ರೆ ನಿಮಗೆ ಕಮಿಷನ್ ಕೊಡ್ತಾನೆ ಅಂತ ಹೇಳಿ ಏನು ಡ್ರಗ್ ಮಾಫಿಯಾದವರು ಹೇಳಿದ್ದಾರೆ. ಅದಕ್ಕಾಗಿ ಬಡವರ ಹಣವನ್ನು, ಬಡವರಿಗೆ ಕಡಿಮೆ ದರದಲ್ಲಿ ಸಿಗುವಂತಹ ಔಷಧಿಯ ಸೌಲಭ್ಯವನ್ನು ಕಿತ್ತು ಬಡವರಿಗೆ ಅನ್ಯಾಯ ಮಾಡಿ, ಬಡವರಿಗೆ ಶೋಷಣೆಯನ್ನು ಮಾಡಿ, ಆ ಲಂಚದಲ್ಲಿ ನೀವು ಸುಖವಾಗಿ ಬದುಕಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದೀರಿ. ಇದು ಅತ್ಯಂತ ಅಮಾನವೀಯ ನಿರ್ಧಾರ, ಕರುಣೆ ಇಲ್ಲದ ನಿರ್ಧಾರ. ಕರ್ನಾಟಕದಲ್ಲಿ ಬಡವರ ಮೇಲೆ ಈ ಸರ್ಕಾರದ ಆರೋಗ್ಯ ಮಂತ್ರಿ ಕೈಗೊಂಡಿರುವಂತಹ ಕ್ರೂರ ನಿರ್ಧಾರ. ಹಾಗಾಗಿ ನಾನು ಇದನ್ನು ವಿರೋಧಿಸ್ತೇನೆ. ಭಾರತೀಯ ಜನತಾ ಪಕ್ಷ ವಿರೋಧಿಸುತ್ತೆ. ಜನೌಷಧಿ ಕೇಂದ್ರಗಳನ್ನು ಇವರು ಬಂದ್ ಮಾಡಿರುವಂಥದ್ದು ಕೇವಲ ಲಾಬಿಗೆ ಮಣಿದು ಅವರಿಂದ ಕಿಕ್ ಬ್ಯಾಕ್ ಪಡೆಯೋದಕ್ಕಾಗಿ ಬಡವರಿಗೆ ತೊಂದರೆ ಕೊಡುವಂತಹ ತೀರ್ಮಾನ ಇದಾಗಿದೆ. ದಿನೇಶ್ ಗುಂಡೂರಾವ್ ಅವರು ತಕ್ಷಣಕ್ಕೆ ಕ್ಷಮೆ ಕೇಳಬೇಕು. ಈ ರಾಜ್ಯದ್ದು ಆ ಸುತ್ತೋಲೆಯನ್ನು ಏನು ಹೊರಡಿಸಿದ್ದೀರಿ ತಕ್ಷಣಕ್ಕೆ ಅದನ್ನು ವಾಪಸ್ ತಗೊಳ್ಬೇಕು. ಮಾನ್ಯ ಆರೋಗ್ಯ ಸಚಿವರಿಗೆ ಅಹಿಂದ ನಾಯಕರು ಅಂತ ಹೇಳಿ ಏನು ಸಿದ್ದರಾಮಯ್ಯನವರು ಬಿಂಬಿಸ್ಕೊಳ್ತಾರೆ. ಒಂದು ಜನೌಷಧಿ ಕೇಂದ್ರ ಅಲ್ಲಿಂದ ವರ್ಗಾವಣೆ ಆಯಿತು ಅಂದರೆ ಅದರಿಂದ ಪೆಟ್ಟು ತಿನ್ನುವಂಥವರು ಅಹಿಂದ ವರ್ಗದ ಜನ. ಅಹಿಂದ ಹೇಳಿಕೆಯ ಮೇಲೆ ಏನು ಮುಖ್ಯಮಂತ್ರಿಗಳಾಗಿದ್ದೀರಿ ಸಿದ್ದರಾಮಯ್ಯನವರು, ತಕ್ಷಣಕ್ಕೆ ದಿನೇಶ್ ಗುಂಡೂರಾವ್ ಅವರಿಗೆ ಬುದ್ಧಿ ಹೇಳಬೇಕು ಮತ್ತು ಆ ಆದೇಶವನ್ನು ವಾಪಸ್ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ನಾವು ಈಗಾಗಲೇ ಪಕ್ಷದ ವತಿಯಿಂದ ಇದನ್ನು ಒಂದು ಅಭಿಯಾನದ ರೀತಿ ಕೈಗೊಳ್ಳಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಲ್ಲಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಸಂದರ್ಭ ಬಂದಾಗ ಹೇಳ್ತಾರೆ. ಸಂದರ್ಭ ಬಂದಾಗ ಎಲ್ಲದೂ ಹೇಳ್ತೀವಿ. ಎಲ್ಲ ಪತ್ರಿಕೆ ದಾಖಲೆಗಳನ್ನು ಸಂಗ್ರಹ ಮಾಡುವಂಥದ್ದು ನಡೆದಿದೆ. ಪಿ ರಾಜೀವ್ ಒಂದು ಆರೋಪವನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಲ್ಯಾಕ್ಯುನ ಇಟ್ಕೊಳ್ಳದೆ ಇರೋ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡು ಮಾಡ್ತೇವೆ. ಆ ಧೈರ್ಯ ಯಾರಿಗೂ ಇಲ್ಲ. ರಾಜೀವನ್ನ ಒತ್ತಡಕ್ಕೆ ಒಳಪಡಿಸುವಂಥವರು ಆಗತ್ತೆ. ಎಲ್ಲದಕ್ಕೂ ಸಂದರ್ಭಗಳು ಬರ್ತಾವೆ. ಒಂದು ನಾವು ಸ್ಪೀಕರ್ ತೀರ್ಮಾನವನ್ನು ಖಂಡಿಸ್ತೇವೆ. ಸ್ಪೀಕರ್ ವ್ಯಾಪ್ತಿಗೆ ಇಲ್ಲದೇ ಇರುವಂತಹ ಅಧಿಕಾರವನ್ನು ಅವ್ರು ಬಳಸ್ಕೊಂಡು ನಮ್ಮ ವಿಧಾನಮಂಡಲದ ನಿಯಮಾವಳಿಗಳ ಪ್ರಕಾರ ಅಧಿವೇಶನ ಮುಗಿಯುವವರೆಗೆ ಮಾತ್ರ ಸಸ್ಪೆಂಡ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇರುವಂಥದ್ದು. ಅಧಿವೇಶನವನ್ನು ಮೀರಿ ಅವರನ್ನು ಸಸ್ಪೆಂಡ್ ಮಾಡಲಿಕ್ಕೆ ನಿಯಮದಲ್ಲೇ ಅವರಿಗೆ ಅಧಿಕಾರ ಕೊಟ್ಟಿಲ್ಲ. ಸೊ ಈ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ನಾವು ಇದರ ವಿರುದ್ಧ ಯಾವಾಗ ಕೋರ್ಟಿಗೆ ಹೋಗಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ವಿ, ತೀರ್ಮಾನಕ್ಕೆ ಅಂಜಿ ಸ್ಪೀಕರ್ ಅವರು ಇದನ್ನು ಹಿಂಪಡೆದಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.